ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚೈತ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವಾಗಿನ ವಾತಾವರಣಕ್ಕಂತೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದರಲ್ಲಂತೂ ಪ್ರೆಗ್ನೆನ್ಸಿ ಇರೋರಿಗೂ ಕೂಡ ಮತ್ತು ಬಾಣಂತಿಯಲ್ಲಿ ಇರೋರಿಗೂ ಕೂಡ, ನನಗೂ ಕೂಡ ಇವಾಗ 10 ಮಂತ್ ಬೇಬಿ ಇದ್ದಾಳೆ. ಅದರಲ್ಲಿ ನನ್ನವು ಏರ್ಸ್ ಪ್ರಾಬ್ಲಮ್ಸ್ ತುಂಬ ಆಗ್ತಿತ್ತು. ಇವಾಗ ಒಂದು ಕಂಟ್ರೋಲಿಗೆ ಬಂದಿದೆ ನನಗೂ ಕೂಡ. ಅದು ಏನಪ್ಪ ಅಂದರೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ನಾನು. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಸರಿ ಬನ್ನಿ, ಟೈಮ್ ನೋಡಿ. ನೀರು ಕಾಯಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕಾಯಿಸಾದ್ಮೇಲೆ, ಚೆನ್ನಾಗಿ ಮಾಡಬೇಕು. ನೀರು ಚೆನ್ನಾಗಿ ಮಾಡಲಾದ್ಮೇಲೆ 3 ಟೀ ಸ್ಪೂನ್ ನಾವು ಮೆಂತ್ಯ ಹಾಕೋಣ. ಮೆಂತ್ಯ ಹಾಕೊಂಡಾದ್ಮೇಲೆ 1 ಸ್ಪೂನ್ ಹಾಗೇ ಚೆನ್ನಾಗಿ ಕುದಿಸೋಣ. ಫಸ್ಟ್ ಇದನ್ನು ಚೆನ್ನಾಗಿ ಕುದಿಸಿ 1-2 ನಿಮಿಷ ಆದಮೇಲೆ 1 ಟೀ ಸ್ಪೂನಷ್ಟು ನಾವು ಕಾಫಿ ಪುಡಿನ ಹಾಕೊಳ್ಳೋಣ. ಇದು ಎರಡನ್ನೂ ಸೇರಿ, ಇಷ್ಟೇ ಫ್ರೆಂಡ್ಸ್. ಇದು ಯಾರ ಮನೇಲಿರಲ್ಲ ಹೇಳಿ, ಎಲ್ಲರ ಮನೇಲೂ ಕೂಡ ಇದಿರುತ್ತೆ. ಮೆಂತ್ಯ ಮತ್ತು ಟೀ ಪುಡಿ, 1 ಸ್ಪೂನ್ ಟೀ ಪುಡಿ, 3 ಸ್ಪೂನ್ ಮೆಂತ್ಯ ಅಷ್ಟೇ. ಚೆನ್ನಾಗಿ ಕುದಿಸಿ 5 ನಿಮಿಷ ಸೈಡಿಗೆ ಎತ್ತಿಡಿ. ಸೈಡಿಗೆ ಎತ್ತಿಟ್ಟಾದಮೇಲೆ, ತಣ್ಣಗಾದ್ಮೇಲೆ ಒಂದು ಕಾಫಿ ಜಾಲರ ತಗೊಂಡು ಸೋಸಿ ಆದಮೇಲೆ ನೀವು ಯಾವ ಶಾಂಪನ್ನ ಯೂಸ್ ಮಾಡ್ತೀರೋ ಅದನ್ನ ಹಾಕಿ ಕಲಸಿ ನೀವು ಶಾಂಪೂನ ಯಾವ ಥರ ಅಪ್ಲೈ ಮಾಡ್ಕೊಂಡು ತಲೆ ಸ್ನಾನ ಮಾಡ್ತಿದ್ರೋ ಅದೇ ಥರ ಅಪ್ಲೈ ಮಾಡಿಕೊಂಡು ತಲೆ ಸ್ನಾನ ಮಾಡಿ. ಇಷ್ಟೇ ಫ್ರೆಂಡ್ಸ್, ಏನೂ ಇಲ್ಲ. ಯಾರ ಮನೆಯಲ್ಲಿರಲ್ಲ ಹೇಳಿ, ಈ ಮೆಂತ್ಯ ಟೀ ಪುಡಿ ಎಲ್ಲರ ಮನೆಯಲ್ಲಿರುತ್ತೆ. ಅಕಸ್ಮಾತ್ ಟೀ ಕುಡಿ ಇರ್ದಲೇ ಇರೋ ಮನೆಯಲ್ಲಿ ಇರಲ್ಲ, ತಂದ್ಕೊಳ್ಳಿ. ಸ್ವಲ್ಪ ಟೀ ಪುಡಿನ ತಂದ್ಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಹೋಮ್ ರೆಮಿಡಿ, ಇನ್ನೇನೂ ಇಲ್ಲ. ನಾನಾಗಲೇ ಕಲಸಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನೀವೇ ನೋಡಿ, ಕಲಸಿಟ್ಟಿದ್ದೀನಿ ಆಗಲೇ ನಾನು ಒಂದು ಶಾಂಪು ಹಾಕಿ. ಇದನ್ನು ನಾನು ಇವಾಗ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ದೀರಲ್ಲ ನನ್ನ ಏರ್ಸ್ ಯಾವ ಥರ ಶೈನಿಂಗ್ ಆಗಿದೆ ಅಂತ. ನೋಡಿ ಯಾವ ಥರ ಶೈನಿಂಗ್ ಕಾಣ್ತಿದೆ. ಮತ್ತು ಸಿಕ್ಕು ಕೂಡ ಇಲ್ಲ. ಕೂದಲು ಕೂಡ ಅಷ್ಟೇ ಸಾಫ್ಟಾಗಿದ್ದಾವೆ. ನನ್ನವು ಲಾಂಗು ಕೂಡ ಇದ್ದಾವೆ. ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ ಮತ್ತು ಬಾಣಂತಿ ಟೈಮಲ್ಲಿ ತುಂಬ ಏರ್ ಫಾಲ್ ಆಗ್ತಿದೆ, ಪ್ಲೀಸ್ ಇದನ್ನು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವೇ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ. ನೋಡಿ ಕಾಣ್ತಾ ಇದ್ದೆ, ನಾನು ಕ್ಯಾಮ್ರಾ ಅಷ್ಟು ಕ್ಲಿಯರ್ ಇಲ್ಲ, ಆದರೂ ನೋಡಿ ಒಂದು ಸಲ ಟ್ರೈ ಮಾಡಿ ಸಾಕು. ನೀವು ಇದನ್ನು ಯಾವ ಥರ ಸ್ಮೂತ್ ಆ್ಯಂಡ್ ಶೈನ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದ್ದರೆ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.